ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲ್ಯಾಪ್ಟಾಪ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಅಭಿಮಾನಿಗಳಿಗೆ, ನನ್ನ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತಿನ ವಿಷಯದಲ್ಲಿ ನಿಮಗೆಲ್ಲ ಏನು ತಿಳ್ಸ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ, ಸದ್ಯಕ್ಕೆ ನಾನೇ ನಿಲ್ಲಿಸಿದ್ದೀನಿ ತಾತ್ಕಾಲಿಕವಾಗಿ. ಇವತ್ತಿನ ವಿಷಯದಲ್ಲಿ ಒಂದು ವಿಷಯ ಹಾಕಿದೆ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಆಲ್ರೆಡಿ ಗೊತ್ತು, ಆದರೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇತ್ತೀಚಿನದಲ್ಲಿ ಒಂದು ವೀಡಿಯೋ ನೋಡಿದೆ. ತುಂಬ ಜನ ಅಭ್ಯರ್ಥಿಗಳು ಹಾಸನಲ್ಲಿ ಅಪ್ಪು ಟ್ರ್ಯಾಕಲ್ಲಿ, ಅಂದರೆ ಏನು ಟ್ರ್ಯಾಕ್ ಹೊಡಿತಾ ಇದ್ದಾರೆ ಅಭ್ಯರ್ಥಿಗಳು, ಡಿಕಮ್ಸಿನೇ, ಅದರಲ್ಲಿ ಅಪ್ಪು ನ್ಯೂಟ್ರಲ್ ಮಾಡಿಸ್ತಾ ಇಲ್ಲ. ಆರಾಮಿಗೆ ಫಸ್ಟ್ ಗೇರಲ್ಲಿ ಹಿಂದೆ ನಿಲ್ಲಿಸ್ತಾ ಇದ್ದಾರೆ, ಫಸ್ಟ್ ಗೇರಲ್ಲಿ ಮೂವ್ ಮಾಡಿಸ್ಬೋದು, ನ್ಯೂಟ್ರಲ್ ಮಾಡಿಸ್ತೇ ಓಡಿಸ್ತಾ ಇದ್ದಾರೆ ಅಂತ ಒಂದು ವಿಷಯ ಬಂತು ಸ್ನೇಹಿತರೆ. ಹುಮ್ನಾಬಾದಲ್ಲಿ 2600 ಅಭ್ಯರ್ಥಿಗಳು ಏನು ಹೊಡೆದ್ರು, ಹುಮ್ನಾಬಾದಲ್ಲಿ ಟ್ರ್ಯಾಕ್ ಆಯ್ಕೆ ಮಾಡ್ಕೊಂಡಿರೋಂಥ ಅಭ್ಯರ್ಥಿಗಳು, ಅವರಿಗೆ ಅಪ್ಪಲ್ಲಿ, ಅಂದರೆ ರ್ಯಾಂಪ್ ಅಂತ ಏನಂದು ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅಪ್ಪು ಯಾರ್ಯಾರು ಹೊಡೆದಿದ್ರೆ ನಿಮಗೆಲ್ಲ ಗೊತ್ತು. ಅವ್ರಿಗೆಲ್ಲ ನಾವೆಲ್ಲ ನ್ಯೂಟ್ರಲ್ ಮಾಡ್ಕೊಂಡೇ ಹೊಡೆದಿದ್ದೀವಿ. ನಾನು ಕೂಡ ಹುಮ್ನಾಬಾದ್ದು ಟ್ರ್ಯಾಕ್ನ ಆಯ್ಕೆ ಮಾಡ್ಕೊಂಡಿದ್ದೆ. ನಾನು ಕೂಡ ಅಪ್ಪಲ್ಲಿ ನ್ಯೂಟ್ರಲ್ ಮಾಡೇ ಹೊಡೆದಿರೋದು. ನಮಗೆಲ್ಲ ಗಾಡಿ ಆಫ್ ಮಾಡಿಸಿ ನ್ಯೂಟ್ರಲ್ ಮಾಡಿಸಿ ಮೂವ್ ಮಾಡಿಸ್ತಾರೆ. ಆದರೆ ಹಾಸನ ಅಭ್ಯರ್ಥಿಗಳು ಆ ಥರ ಇಲ್ಲ. ಇದೊಂಥರ ಮಲ್ತಾಯಿ ಧೋರಣೆ ಆಗಿಬಿಟ್ಟಿದೆ ಸ್ನೇಹಿತರೆ. ಎರಡೂ ಕಡೆ ಟ್ರ್ಯಾಕು ಅಂತ ಹೇಳಿದ್ರೆ ಎರಡೂ ಕಡೆ ಒಂದೇ ಥರ ನಡೀಬೇಕು. ಕೆಲವ್ರು ಹೇಳ್ತಾ ಇದ್ದಾರೆ ಹಾಸನಲ್ಲಿ ಲೆಫ್ಟಲ್ಲಿದೆ, ಹುಮ್ನಾಬಾದಲ್ಲಿ ರೈಟಲ್ಲಿದೆ, ಅದಕ್ಕೂ ಇದಕ್ಕೂ ಸಂಬಂಧನ, ಲೆಫ್ಟಲ್ಲಿ ಕಷ್ಟ ಅಂತ. ಅದಕ್ಕೂ ಇದಕ್ಕೂ ಸ್ನೇಹಿತರೆ ಸಂಬಂಧನೇ ಇಲ್ಲ. ಇದಕ್ಕೆ ತುಂಬ ಲಾಂಗ್ ಕೊಟ್ಟಿದ್ದಾರಂತೆ. ನಾನು ಕೂಡ ಹಾಸನಲ್ಲಿ ಏನು ಹೊಡೆದಿಲ್ಲ, ಆದರೆ ಲಾಂಗ್ ಕಟ್ಟಿಂಗು ಲೆಫ್ಟಿಂದ ಕಟ್ ಮಾಡ್ಕೋಬೇಕಾದ್ರೆ ಲಾಂಗ್ ಕಟ್ಟಿಂಗ್ ಬರಬೇಕಾದ್ರೆ ಸ್ಟಡಿ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಶಾರ್ಟ್ ಇದ್ದಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದಿತ್ತೇನೋ. ಆದರೆ ಸ್ನೇಹಿತರೆ, ಇದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಮಲ್ತಾಯಿ ಧೋರಣೆ ಆಗಿದೆ ಸ್ನೇಹಿತರೆ. ಹುಮ್ನಾಬಾದವ್ರಿಗೆ ಅಪ್ಪಲ್ಲಿ ನಿಮಗೆಲ್ಲ ಗೊತ್ತು, ಅಪ್ಪು ಎಷ್ಟು ಕಷ್ಟ ಅಂತ. ನ್ಯೂಟ್ರಲ್ ಮಾಡಿ ಹೊಡೆದು ನೋಡಿ. ನಿಮಗೆ ಯಾರ್ಯಾರು ಹಾಸನ ಅಭ್ಯರ್ಥಿಗಳು, ಬಾಕಿ ಅಭ್ಯರ್ಥಿಗಳು ಹೊಡೆಯೋರಿದ್ದೀರಾ, ಯಾರ್ಯಾರು ನನ್ನ ವಿರುದ್ಧ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೀರಾ, ಇದು ನೀವು ನಿಮ್ಮಲ್ಲೇ ಒಂದು ನೀವು ಅಣ್ಣ ತಮ್ಮದಿರು ಇರ್ತೀರ ಸ್ನೇಹಿತರೆ. ನೀವು ಅಣ್ಣ ತಮ್ಮದಲ್ಲಿ ಭೇದ ಭಾವ ಅಂತ ಬಂದಾಗ ನಿಮಗೆ ಇದು ಅರ್ಥ ಆಗುತ್ತೆ. ನಿಮಗಿದ್ದು ಅರ್ಥ ಆಗ್ತಾಯಿಲ್ಲ. ಇವಾಗ ನಿಮ್ಗೇನಿದ್ರೆ ಕ್ಯೂರಿಯಾಸಿಟಿ ಇದೆ, ನಾನು ಪಾಸ್ ಆಗಬೇಕು ಅಂತ. ಇಲ್ಲಿ ಪ್ರತಿಯೊಬ್ಬರು ಅವರ ಜೀವನ ಕಟ್ಕೊಳ್ಳೋಕ್ಕೆ ಬಂದಿರೋದು ಸ್ನೇಹಿತರೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಮಾಡೋಕ್ಕೆ ಹೋಗಬಾರ್ದು. ಖಂಡಿತ ಪ್ರತಿಭೆಗಳು ಯಾರಿರ್ತಾರೋ ಅವರು ಹೊರಗಡೆ ಬರಲಿ. ಯಾರಿಗೂ ಇಲ್ಲಿ ಭೇದ ಭಾವ ಯಾರಿಗೂ ಬೇಡ ಸ್ನೇಹಿತರೆ. ಪ್ರತಿಭೆಗಳು ಯಾರಿರ್ತಾವರು ಬರಲಿ. ಖಂಡಿತ ಒಂಥವು ಮಾಡಿ ಒಂಥವು ನ್ಯೂಟ್ರಲ್ ಮಾಡಿ ಇನ್ನೊಂಥವು ನ್ಯೂಟ್ರಲ್ ಮಾಡದೆ ಓಡಿಸೋದು ಭಾಳ ಅನ್ಯಾಯ. ಇದು ಭಾಳ ಮೋಸ ಆಗುತ್ತೆ ಸ್ನೇಹಿತರೆ, ತುಂಬ ಅನ್ಯಾಯ ಆಗುತ್ತೆ. ಇದು ನಾನು ಕಾಮನಾಗಿ ಹೇಳ್ತಿದ್ದೀನಿ, ಯಾವುದೇ ರೀತಿ ಪ್ರಚೋದನೆ ಕೊಡ್ತಾ ಇಲ್ಲ. ಅದಂತೂ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಹಾಸನ ಅಭ್ಯರ್ಥಿಗಳಿಗೆ ನ್ಯೂಟ್ರಲ್ ಮಾಡಿಸ್ತೇ ಅಪ್ಪ ಹೊಡಿತಾ ಇದ್ದಾರೆ. ಆದರೆ ಹುಮ್ನಾಬಾದಲ್ಲಿ ಹೊಡೆದಿರುವಂಥ ಅಭ್ಯರ್ಥಿಗಳಿಗೆ ನಾನು ಕೂಡ ಸೇರಿಸಿ ನಾನು ಹೊಡೆದಿದ್ದೀನಿ. ನಾವೆಲ್ಲ ನ್ಯೂಟ್ರಲ್ ಮಾಡದೆ ಹೊಡೆದಿರೋದು. ತುಂಬ ಜನ ನನ್ನ ಕಣ್ಣಿದ್ರುಗಡೆನೇ ತುಂಬ ಜನ ಫೇಲ್ ಆಗಿದ್ದಾರೆ. ತುಂಬ ಜನ ಫೇಲ್ ಆದರು. ಅಪ್ಪ ಹೊಡಿಬೇಕಾದ್ರೆ ನ್ಯೂಟ್ರಲ್ ಮಾಡಿಕೊಂಡು ಫಸ್ಟ್ ಗೇರ್ಗೆ ಹಾಕ್ಕೊಂಡು, ಯಾವುದೋ ಗೇರ್ಗೆ ಹಾಕ್ಕೊಂಡು, ಥರ್ಡ್ ಗೇರ್ಗೆ ಹಾಕ್ಕೊಂಡು ತುಂಬ ಜನ ಫೇಲ್ ಆದರು ಸ್ನೇಹಿತರೆ. ಆದರೆ ಹುಮ್ನಾಬಾದಲ್ಲಿ ಹಾಸನಲ್ಲಿ ಈಗೇನು ಹೊಡಿತಿದ್ರೆ ಅವ್ರಿಗೆ ನ್ಯೂಟ್ರಲ್ಲೇ ಮಾಡಿಸ್ತಿಲ್ವಂತೆ. ಆರಾಮಾಗಿ ಕೆಳಗಡೆಯಿಂದ ಫಸ್ಟ್ ಗೇರ್ಗೆ ಹಾಕ್ಕೊಂಡು ಹೋದರೆ ಇನ್ನು ನ್ಯೂಟ್ರಲ್ಲೇ ಮಾಡಿಸಲ್ಲ ಅಂದರೆ ಮತ್ತು ಏನು ಪಡಿಬೇಕು? ಕಾಪಿ ಚೀಟಿ ಹೊಡೆಂಗೂ ಕಷ್ಟಪಟ್ಟು ಓದೋಂಗೂ ಒಂದೇ ಆಗುತ್ತಾ? ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನೀವು ಕಷ್ಟಪಟ್ಟು ಓದಿರ್ತೀರ, ಬೆಳಿಗ್ಗೆ ಹಗಲೆಲ್ಲ ಸೇರಿ. ಒಬ್ಬ ಆರಾಮಾಗಿ ಬಂದು ಅವನು ಬಡವ ಇರ್ತಾರೆ, ನೀವು ಬಡವ ಓದ್ಬಿಟ್ಟು ಅವ್ನಿಗೆ ಕಾಪಿ ಚೀಟಿ ಕೊಟ್ಟಾಗ ನೀವು ಕಷ್ಟಪಟ್ಟು ಓದಿದ್ಕೋ ನಿಮಗೇನು ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ. ನನ್ನ ವಿರುದ್ಧ ಯಾರ್ಯಾರು ಮಾತಾಡ್ತಾಯಿದ್ದೀರಾ, ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ ಸ್ನೇಹಿತರೆ. ಇದು ಅನ್ಯಾಯ ತಾನೇ? ಅನ್ಯಾಯನೇ ಇದು. ಇಲ್ಲಿ ಎಲ್ರಿಗೂ ಕೆಲಸ ಸಿಗಬೇಕು ಅಂತ ನನ್ನ ಭಾವನೆ. ಪ್ರತಿಯೊಬ್ಬ ಅಭ್ಯರ್ಥಿನೂ ಕೂಡ ಈ ಅವ್ರ ಕಷ್ಟ ನಾನು ನೋಡಿದ್ದೀನಿ. ಆದರೆ ಇಲ್ಲಿ ಅವ್ರವ್ರ ತಾಕತ್ತು ತಕ್ಕನಾಗಿ ಬರಲೇಬೇಕು ಸ್ನೇಹಿತರೆ. ಇಲ್ಲಿ ಸುಲಭವಾಗಿ ಯಾವುದೇ ರೀತಿ ಅನ್ಯ ಮಾರ್ಗದಲ್ಲಿ ಹೋಗದೆ, ಇದು ಅನ್ಯ ಮಾರ್ಗ ಅಲ್ಲ. ಆದ್ರೂ ಅಧಿಕಾರಿಗಳಿಂದ ಆಗ್ತಿರುವಂಥ ಈ ಒಂದು ಅನ್ಯಾಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಏನು ಹಾಸನ ಅಧಿಕಾರಿಗಳಿದ್ದಾರೋ, ಯಾರೋ ಅಲ್ಲಿ ನಡೆಸ್ತಾ ಇದ್ದಾರೋ, ಆ ಅಧಿಕಾರಿಗಳು ಸರಿಯಾಗಿ ನಡೆಸ್ತಾ ಇಲ್ಲ ಟ್ರ್ಯಾಕ್ನ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.